ನಮಸ್ಕಾರ ಗೆಳೆಯರೆ. ಭಾರತದ ಸ್ನೇಹಿತ ಜಪಾನ್ ತನ್ನ ಸಂವಿಧಾನದ ವಿರುದ್ಧ ಹೋಗಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದರ ಮುಖಾಂತರ ಜಪಾನ್ನಲ್ಲಿ ಉಪಯೋಗಿಸಲಾಗುವ ಫೈಟರ್ ಜೆಟ್ ಹಾಗೂ ಅನೇಕ ರೀತಿಯ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಈಗ ಜಪಾನ್ ಭಾರತದಂತಹ ಬಹಳಷ್ಟು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವುದಕ್ಕೆ ಹೋಗ್ತಾ ಇದೆ. ಹಾಗೂ ಜಪಾನ್ನ ಮೂಲಕ ಮಾಡಲಾಗಿರುವಂತಹ ಈ ನಿರ್ಧಾರ ಭಾರತಕ್ಕಾಗಿ ಬಹಳಷ್ಟು ಲಾಭಕಾರಿಯಾಗಿ ಪರಿಗಣಿಸಲಿದೆ. ಯಾಕಂದ್ರೆ ಈ ಒಂದು ಹೊಸ ನಿರ್ಧಾರದ ಮುಖಾಂತರ ಜಪಾನ್ ಕೇವಲ ಸದ್ಯದಲ್ಲಿ ಉಪಯೋಗಿಸಲಾಗುವಂತಹ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್, ಫೈಟರ್ ಜೆಟ್ ಇದನ್ನು ಹೊರತು ಭವಿಷ್ಯದಲ್ಲಿ ಬರುವಂತಹ ಬಹಳಷ್ಟು ಹೊಸ ಟೆಕ್ನಾಲಜಿಗಳು ಏನಿರಲಿವೆ ಅವುಗಳೆಲ್ಲವನ್ನ ಎಕ್ಸ್ಪೋರ್ಟ್ ಮಾಡುವುದಕ್ಕಾಗಿ ತಯಾರಾಗಿದೆ. ಹಾಗೂ ಬಹಳಷ್ಟು ರೀತಿಯಲ್ಲಿ ಭಾರತಕ್ಕೆ ಇದರಿಂದ ಲಾಭವಾಗಲಿದೆ. ಹಾಗಾದ್ರೆ ಬನ್ನಿ ಗೆಳೆಯರೆ, ಈ ಪೂರ್ತಿ ರಿಪೋರ್ಟ್ ಏನಿದೆ ಅನ್ನೋದನ್ನ ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಗೆಳೆಯರೆ, ಟೆಕ್ನಾಲಜಿಯ ವಿಷಯದಲ್ಲಿ ಜಪಾನ್ ಎಷ್ಟೊಂದು ಮುಂದಿದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಇನ್ನು ಏನು ಹೇಳಲಾಗುತ್ತದೆ ಅಂದರೆ ಜಪಾನ್ ಜಗತ್ತಿಕ್ಕಿಂತ 1-2 ವರ್ಷ ಮುಂದೆ ಇರ್ತದೆ ಅಂತ. ಆದರೆ ಜಪಾನ್ನ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳುವುದಾದರೆ ಅದಕ್ಕಾಗಿ ಅವರ ಕೆಲವು ಕಠೋರ ಕಾನೂನುಗಳು ಇದ್ದವು. ಆ್ಯಕ್ಚುಲಿ 2ನೇ ಮಹಾಯುದ್ಧದ ನಂತರ ಜಪಾನಿನಲ್ಲಿ ಒಂದು ಸಂವಿಧಾನವನ್ನು ರಚಿಸಲಾಗಿತ್ತು. ಇದರ ಮೂಲಕ ಏನು ಹೇಳಲಾಗಿತ್ತು ಅಂತಂದರೆ ಜಪಾನ್ ಹತ್ತಿರ ಇರುವ ಬಹಳಷ್ಟು ಡಿಫೆನ್ಸ್ ಇಕ್ವಿಪ್ಮೆಂಟನ್ನು ಯಾವುದೇ ದೇಶಕ್ಕೆ ಅವರು ಎಕ್ಸ್ಪೋರ್ಟ್ ಮಾಡುವಂತಿಲ್ಲ. ಆದರೆ ರೀಸೆಂಟ್ಲಿ ಜಪಾನ್ನ ಸಂವಿಧಾನದಲ್ಲಿ ಕೆಲವು ಸಂಶೋಧನೆಯನ್ನು ಮಾಡಿದ ನಂತರ ಆಗ ಭಾರತದ ಪರವಾಗಿ ದೊಡ್ಡ ನಿರ್ಧಾರವೊಂದು ಬಂದಿತ್ತು. ಅದು ಏನಂದರೆ ಕೆಲವು ದಿನಗಳ ಹಿಂದೆನೆ ಭಾರತದೊಂದಿಗೆ ಜಪಾನು ಅಗ್ರಿಮೆಂಟ್ ಒಂದನ್ನು ಸೈನ್ ಮಾಡಿರುವ ರಿಪೋರ್ಟ್ ಒಂದು ಬಂದಿತ್ತು. ಹಾಗೂ ಈಗ ಸಿಪ್ ಅಲ್ಲಿ ಉಪಯೋಗಿಸಲಾಗಿರುವಂತಹ ವಿಭಿನ್ನ ರೀತಿಯ ಟೆಲಿಕಮ್ಯುನಿಕೇಶನ್ ಆಂಟಿನಾಸ್ ಜಪಾನ್ ಡೈರೆಕ್ಟ್ಲಿ ಭಾರತಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಹಾಗೂ ಅವರು ಕೇವಲ ಆಂಟಿನಾ ಅಷ್ಟೇ ಅಲ್ಲದೆ ಜಪಾನ್ ಮೊದಲ ಬಾರಿಗೆ ಇವರ ಟೆಕ್ನಾಲಜಿಯನ್ನು ಕೂಡ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತಿದೆ. ಆದರೆ ಸದ್ಯಕ್ಕಂತೂ ಜಪಾನು ತನ್ನ ಎಲ್ಲಾ ಮಿತಿಗಳನ್ನು ದಾಟಿದೆ. ಯಾಕಂದ್ರೆ ಮೊದಲ ಬಾರಿಗೆ ಅವರು ತಮ್ಮ ಫೈಟರ್ ಜೆಟ್ ಅನ್ನು ಎಕ್ಸ್ಪೋರ್ಟ್ ಮಾಡುವ ತಯಾರಿಯಲ್ಲಿದೆ. ಹಾಗೇನೆ ಈಗ ಹೇಳುವುದಾದರೆ ಜಪಾನ್ ಉಪಯೋಗಿಸುವಂತ ತನ್ನ ಹತ್ತಿರ ಇರುವಂತಹ ಫೈಟರ್ ಜೆಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವುದರ ಜೊತೆಗೆ ಕರೆಂಟ್ಲಿ ಅಮೆರಿಕಾದೊಂದಿಗೆ ಕೂಡಿಕೊಂಡು F-2 ಫೈಟರ್ ಜೆಟ್ ಅನ್ನು ತಯಾರು ಮಾಡ್ತಾ ಇದೆ. ಬ್ರಿಟನ್ನಲ್ಲಿ ಉಪಯೋಗಿಸಲಾಗುವಂತಹ ಯೂರೋ ಫೈಟರ್ ಟೈಫೋನ್ ಒಂದಿಗೆ ಹೊಸ ಟೆಕ್ನಾಲಜಿಯನ್ನು ಇಂಟಿಗ್ರೇಟ್ ಮಾಡುತ್ತಾ ಕೆಲವು ಫೈಟರ್ ಜೆಟ್ಗಳನ್ನು ತಯಾರಿಸಲಾಗುತ್ತಿದೆ. ಇದರೊಂದಿಗೇನೆ ಇಟಲಿ ಹಾಗೂ ಬ್ರಿಟನ್ ಒಂದಿಗೆ ಕೂಡಿಕೊಂಡು ಬೇರೆ ಬೇರೆ ಡಿಫೆನ್ಸ್ ಇಕ್ವಿಪ್ಮೆಂಟ್ನ ಮೇಲೆ ಕೆಲಸ ಶುರು ಮಾಡಿದೆ. ಇದು ಕೇವಲ ಫ್ಯೂಚರ್ ಓರಿಯೆಂಟ್ ಅಷ್ಟೇ ಅಲ್ಲದೆ ಇದರಲ್ಲಿ ಬಹಳಷ್ಟು ಎಂಥ ಡಿಫೆನ್ಸ್ ಪ್ರೋಗ್ರಾಮ್ ಇದೆ ಅಂದರೆ ಹೆಚ್ಚು ಕಡಿಮೆ ಅವುಗಳು ಫೈನಲ್ ಸ್ಟೇಜಲ್ಲಿ ತಲುಪಿವೆ. ಸೊ ಇದರಿಂದ ಭಾರತಕ್ಕೆ ಹೇಗೆ ಲಾಭ ಆಗಲಿದೆ? ಸೊ ನೋಡಿ ಗೆಳೆಯರೆ, ಭಾರತಕ್ಕೆ ಲಾಭ ಸಿಗುವ ಮೊದಲಿಗೆ ಜಪಾನ್ ನಮ್ಮ ಹಳೆಯ ಸ್ನೇಹಿತರಾಗಿದ್ದಾರೆ. ಹಾಗೂ ಈಗ ಬೇರೆ ಬೇರೆ ದೇಶಗಳು ಪ್ರೊಡಕ್ಷನ್ ಅನ್ನು ಹೆಚ್ಚಿಗೆ ಮಾಡಿದ್ರಿಂದ ಭಾರತಕ್ಕೆ ಡಿಸ್ಕೌಂಟ್ ಪ್ರೈಸ್ನ ಮೇರೆಗೆ ಬೇರೆ ಬೇರೆಯ ಹಾಗೂ ನ್ಯೂ ಜನರೇಷನ್ ಆಯುಧಗಳು ಸಿಗ್ತದೆ. ಹಾಗೂ ಭಾರತದ ಒಳಗೆ ಜಪಾನ್ ತನ್ನ ಪ್ರೊಡಕ್ಷನ್ ಲೈನ್ ಶುರು ಮಾಡುವ ಕೆಲವು ಚಾನ್ಸಸ್ನು ಇದೆ. ಯಾಕಂದ್ರೆ ಬಹಳ ಸಮಯದಿಂದ ಯಾವ ರೀತಿಯಲ್ಲಿ ಜಪಾನ್ ಹಾಗೂ ಚೀನಾ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಬರ್ತಾ ಇದೆ, ಇದರಿಂದ ಚೀನಾಗೆ ಮುಂದೆ ನಷ್ಟ ಆಗಬಹುದು. ಉದಾಹರಣೆ ಮೂಲಕ ಹೇಳುವುದಾದರೆ ಸದ್ಯಕ್ಕೆ ರಷ್ಯಾದ ಬಹಳಷ್ಟು ಡಿಫೆನ್ಸ್ ಪ್ರೊಡಕ್ಷನ್ಗಳು ಭಾರತದಲ್ಲಿ ಆಗ್ತಾ ಇದೆ. ಇದರ ಮುಖಾಂತರ ರಷ್ಯಾ ಯಾವಾಗ ಬೇಕಾದರೂ ಡಿಫೆನ್ಸ್ ಇಕ್ವಿಪ್ಮೆಂಟನ್ನು ಭಾರತದಿಂದ ಇಂಪೋರ್ಟ್ ಮಾಡಿಸಬಹುದು. ಸೇಮ್ ಇದೇ ರೀತಿಯಲ್ಲಿ ಒಂದು ವೇಳೆ ಫ್ಯೂಚರಲ್ಲಿ ಚೀನಾದೊಂದಿಗೆ ಜಪಾನ್ ಟೆನ್ಷನ್ ಹೆಚ್ಚಾದಾಗ ಆಗ ಜಪಾನ್ ಡೈರೆಕ್ಟ್ಲಿ ಭಾರತದಿಂದ ಡಿಫೆನ್ಸ್ ಇಕ್ವಿಪ್ಮೆಂಟ್ ಇಂಪೋರ್ಟ್ ಮಾಡಿಸಬಹುದು. ಈ ರೀತಿಯಲ್ಲಿ ಭಾರತಕ್ಕೆ ಎಲ್ಲ ದೊಡ್ಡ ಬೆನಿಫಿಟ್ಸ್ಗಳು ಸಿಗಲಿದೆ. ಸದ್ಯಕ್ಕೆ ಜಪಾನ್ನ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಭಾರತದ ಬಗ್ಗೆ ಇರುವಂಥ ಯೂಸ್ಫುಲ್ ವಿಡಿಯೋಸ್ ಹಾಗೂ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.